ನಮಸ್ಕಾರ. ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಗೆ ಎಫ್ಆರ್ಪಿ ದರ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ದೇಶಾದ್ಯಂತ 5 ಕೋಟಿ ರೈತರು ಅವಲಂಬಿತರಿಗೆ ಅನುಕೂಲ. ಸಚಿವ ಪಿಯೂಷ್ ಗೋಯಲ್. ಕೃಷಿಕರ ಆದಾಯ ದ್ವಿಗುಣಗೊಳಿಸುವ ಕುರಿತು ಕೇಂದ್ರ ತಂಡದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಸಮಗ್ರ ಕಾರ್ಯಯೋಜನೆಗೆ ಕೃಷಿ ಸಚಿವರ ನೇತೃತ್ವದ ಸಮಿತಿ ರಚನೆ. ವಿದ್ಯುತ್ ಕಂಪನಿಗಳ ಖಾಸಗೀಕರಣದ ಪ್ರಸ್ತಾಪವಿಲ್ಲ. ಇಂಧನ ಇಲಾಖೆಯನ್ನು ಜನಸ್ನೇಹಿಯಾಗಿಸಲು ಸುಧಾರಣಾ ಕ್ರಮ. ಸಚಿವ ಸುನಿಲ್ ಕುಮಾರ್. ಮತ್ತು ಸೆಪ್ಟೆಂಬರ್ 5ಕ್ಕೂ ಮುನ್ನ ಎಲ್ಲ ಶಿಕ್ಷಕರಿಗೂ ಕೋವಿಡ್-19 ಲಸಿಕೆ. ಆದ್ಯತೆ ಮೇರೆಗೆ ಲಸಿಕೆ ನೀಡಲು ರಾಜ್ಯ ಸರ್ಕಾರಗಳಿಗೆ ಸೂಚನೆ. ಮನ್ಸುಖ್ ಮಾಂಡವೀಯ. 2021-22ನೇ ಸಾಲಿನಲ್ಲಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಕ್ವಿಂಟಾಲ್ಗೆ 290 ರೂಪಾಯಿ ಎಫ್ಆರ್ಪಿ ಮೊತ್ತ ನೀಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೇಶದ ರೈತರ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದ್ದು, ಇದರಿಂದ ಸುಮಾರು 5 ಕೋಟಿ ಕಬ್ಬು ಬೆಳೆಗಾರರು ಮತ್ತು ಕಬ್ಬು ಬೆಳೆ ಅವಲಂಬಿತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. 9.5ರ ಗುಣಮಟ್ಟದ ಕಬ್ಬಿಗೆ 275 ರೂಪಾಯಿ ನೀಡಲು ನಿರ್ಧರಿಸಲಾಗಿದ್ದು, ಕಳೆದ ವರ್ಷ ಪ್ರತಿ ಕ್ವಿಂಟಾಲ್ಗೆ 270 ರೂಪಾಯಿ ಪಾವತಿಸಲಾಗಿತ್ತು ಎಂದು ಮಾಹಿತಿ ನೀಡಿದರು. ಕಳೆದೊಂದು ವರ್ಷದಲ್ಲಿ ರೈತರು ಕಬ್ಬು ಬೆಳೆದ ಪರಿಣಾಮ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಉತ್ಪಾದನೆಯಾಗಿತ್ತು. ಕಳೆದ ವರ್ಷ 70 ಲಕ್ಷ ಟನ್ ಸಕ್ಕರೆ ರಫ್ತು ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಇದರಲ್ಲಿ ಈಗಾಗಲೇ 55 ಲಕ್ಷ ಟನ್ ಸಕ್ಕರೆ ರಫ್ತು ಮಾಡಲಾಗಿದೆ ಎಂದು ತಿಳಿಸಿದರು. सरकार ने इसके लिए भी काफ़ी सुविधा दी थी. जो मार्केटिंग और ट्रांसपोर्ट अलाउंस लगता है जिससे शुगर केन एक्सपोर्ट होने में सुविधा होती है, उसके माध्यम से केंद्र सरकार ने हमारे किसानों को जल्द से जल्द उनके गन्ने का भुगतान हो जाए. पहले 3 वर्ष में जहां कुल मिला के 22,000 करोड़ इथेनॉल की वजह से ಎಥೆನಾಲ್ ಉತ್ಪಾದನೆಯೂ ಹೆಚ್ಚುತ್ತಿದ್ದು, ಪ್ರಸ್ತುತ ಪೆಟ್ರೋಲ್ಗೆ 7.5% ಎಥೆನಾಲ್ ಮಿಶ್ರಣ ಮಾಡಲಾಗುತ್ತಿದೆ. ಭವಿಷ್ಯದಲ್ಲಿ ಈ ಪ್ರಮಾಣವನ್ನು 20%ಕ್ಕೆ ಏರಿಕೆ ಮಾಡಲಾಗುವುದು. ಇದರಿಂದ ಈ ಕ್ಷೇತ್ರಕ್ಕೆ ವಾರ್ಷಿಕ 40,000 ಕೋಟಿ ರೂಪಾಯಿ ದೊರೆಯಲಿದೆ ಎಂದು ತಿಳಿಸಿದರು. लगातार बढ़ते हुए हम देख रहे हैं. अभी लगभग 7.5-8% पेट्रोल में इथेनॉल की मिलावट होती है, ब्लेंडिंग होती है, और अगले 2.5 से 3 वर्ष में अनुमान है कि ये बढ़ के लगभग 20% पेट्रोल में ब्लेंडिंग हो जाएगा इथेनॉल का. यानी आज जो 15,000 करोड़ रुपए इथेनॉल की वजह से किसानों को मिल रहा है इस क्षेत्र में, जिससे लगातार सुधार भी हो रहा है, रिकवरी अच्छी मिल रही है, वही बढ़ के 40,000 करोड़ रुपए प्रतिवर्ष इथेनॉल ब्लेंडिंग की वजह से इस सेक्टर को मिलेगा. और उसके कारण हमारे गन्ना किसानों को समय पे पैसा भी भुगतान हो पाएगा, और हमारे जो उपभोक्ता हैं उनके ऊपर भी जो बोझ है या जो शुगर की प्राइस है वो भी बहुत ज्यादा बढ़ने की आवश्यकता नहीं पड़ेगी. ಭಾರತ ಲೆಕ್ಕ ಪರಿಶೋಧಕರ ಸಂಸ್ಥೆ ಮತ್ತು ರಷ್ಯಾದ ವೃತ್ತಿಪರ ಲೆಕ್ಕ ಪರಿಶೋಧಕರ ಸಂಸ್ಥೆ ನಡುವೆ ಸಹಕಾರ ಸಾಧಿಸುವ ಒಡಂಬಡಿಕೆಗೂ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಬ್ಬು ಬೆಳೆಗಾರರಿಗೆ ಎಫ್ಆರ್ಪಿ ಮೊತ್ತ ಹೆಚ್ಚಿಸಿರುವ ಕೇಂದ್ರ ಸಚಿವ ಸಂಪುಟದ ನಿರ್ಧಾರಕ್ಕೆ ಮಂಡ್ಯ ಜಿಲ್ಲೆಯ ಕಬ್ಬು ಬೆಳೆಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ವೆಂಕಟೇಶ್, ಕೊರೋನಾ ಸಂದಿಗ್ಧ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರ ಎಫ್ಆರ್ಪಿ ದರವನ್ನು ಏರಿಕೆ ಮಾಡಿರುವುದು ಸಂತಸದ ಸಂಗತಿ ಎಂದರು. ಈ ಕೊರೋನಾ ಟೈಮಲ್ಲೂ ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅಂದ್ರೆ ಏನು ಇವತ್ತಿನ ದಿವಸ ಕೇಂದ್ರ. ಮತ್ತೋರ್ವ ರೈತ ಪಿಕೆ ನಾಗಣ್ಣ, ಸಂಕಷ್ಟ ಸಂದರ್ಭದಲ್ಲಿ ಪ್ರತಿ ಕ್ವಿಂಟಾಲ್ಗೆ ಕಬ್ಬಿಗೆ ಮತ್ತಷ್ಟು ಎಫ್ಆರ್ಪಿ ದರ ಹೆಚ್ಚಿಸುವ ಅಗತ್ಯವಿತ್ತು ಎಂದರು. ಈಗ ಇವ್ರು ಮಾಡ್ತಾ ಇರೋದು 750 ರೂಪಾಯಿ ಆಯ್ತಾ ಇಲ್ಲ. ಹೆಚ್ಚಿನ ರೇಟಲ್ಲಿ ಕೊಡೋದೇ ಆದರೆ MRPನ ಅದು 3,500 ಟನ್ಗೆ 3,500 ರೂಪಾಯಿ MRP ರೇಟ್ ಕೊಡಬೇಕು ಅಂತಂದ್ಬಿಡಿದ್ರೆ ಈ ಮೂಲಕ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಕೃಷ್ಣ, ಕಬ್ಬು ಬೆಳೆಯಲು ಅಧಿಕ ವೆಚ್ಚವಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಫ್ಆರ್ಪಿ ದರ ಹೆಚ್ಚಳ ಮಾಡಿರುವುದರಿಂದ ಹಲವು ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. 1 ಕೆಜಿ ಕಬ್ಬಿಗೆ ಕಳೆದ 4 ವರ್ಷದಿಂದ 15 ಪೈಸಾ ಜಾಸ್ತಿ ಮಾಡಿದ್ದಾರೆ. ಹಣದುಬ್ಬದ ಆಧಾರದ ಮೇಲೆ ಆಗಬಹುದು.
2023ರ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ಸಂಬಂಧ ಕೇಂದ್ರ ಸರ್ಕಾರ ರಚಿಸಿರುವ ಉನ್ನತಾಧಿಕಾರಿ ಸಮಿತಿ ಅಧ್ಯಕ್ಷ ನಿವೃತ್ತ ಐಎಎಸ್ ಅಧಿಕಾರಿ ಅಶೋಕ್ ದಳವಾಯಿ ನೇತೃತ್ವದ ತಂಡದೊಂದಿಗೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅಶೋಕ್ ದಳವಾಯಿ ಅವರು ರೈತರ ಆದಾಯ ದ್ವಿಗುಣದ ಕಾರ್ಯತಂತ್ರ ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು. ಸಚಿವರಾದ ಬಿಸಿ ಪಾಟೀಲ್, ಮುನಿರತ್ನ ಹಾಗೂ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಕೃಷಿ ಇಲಾಖೆಗೆ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕರ್ನಾಟಕದಲ್ಲಿ 2023ರ ವೇಳೆಗೆ ರೈತರ ಆದಾಯ ದ್ವಿಗುಣಗೊಳಿಸುವ ಸಂಬಂಧ ಪೂರಕ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸೂಕ್ತ ನೆರವು ನೀಡಲಿದೆ. ಇದಕ್ಕಾಗಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಬೀಜ, ಕೀಟನಾಶಕ ಮತ್ತು ರಸಗೊಬ್ಬರ ನಿರ್ವಹಣೆಯನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈ ಸಂಬಂಧ ಕೃಷಿ ಸಚಿವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಲಾಗುವುದು. ತೋಟಗಾರಿಕೆ, ರೇಷ್ಮೆ, ಕೃಷಿ, ಪಶುಸಂಗೋಪನೆ ಒಳಗೊಂಡಂತೆ ಕೃಷಿ ಸಂಸ್ಕರಣಾ ಉತ್ಪನ್ನಗಳ ಮೌಲ್ಯವೃದ್ಧಿಗಾಗಿ ಪ್ರತ್ಯೇಕ ಟಾಸ್ಕ್ ಫೋರ್ಸ್ ರಚನೆ ಮಾಡುವ ಜೊತೆಗೆ 2ನೇ ಹಂತದ ಕೃಷಿ ನಿರ್ದೇಶನಾಲಯವನ್ನು ರಚಿಸಲಾಗುವುದು ಎಂದರು. ತಗೊಂಡಿದ್ದೇವೆ. ನಮ್ಮದು ಮೊದಲನೇ ರಾಜ್ಯ ಆಗಬೇಕು ಅಂತ ನಮ್ಮ ಬಯಕೆ ಇದೆ. ದ್ವಿಗುಣ ಆಗುವುದಕ್ಕೆ 2023-24ಕ್ಕೆ ದ್ವಿಗುಣ ಆಗಬೇಕು ಅಂತ ಅದಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇದೆ. ಒಂದನೇದ್ದು ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ಕೈ ಜೋಡಿಸಲು ಸಿದ್ಧರಿದ್ದಾರೆ ರೈತರ ಆದಾಯ ದ್ವಿಗುಣ ಮಾಡುವಂಥ ದೃಷ್ಟಿಯಿಂದ. ಎರಡನೇದಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳನ್ನು ಬಳಕೆ ಮಾಡಿ ನಮ್ಮ ಸೀಡ್ ಮ್ಯಾನೇಜ್ಮೆಂಟು, ಪೆಸ್ಟ್ ಮ್ಯಾನೇಜ್ಮೆಂಟು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟು ಹೆಂಗೆ ನಾವು ಇಂಪ್ರೂವ್ ಮಾಡಬೇಕು, ನಮ್ಮ ಭೂಮಿ ಸತ್ವ ಹೆಂಗೆ ಇಂಪ್ರೂವ್ ಮಾಡಬೇಕು, ಎಲ್ಲ ಸಲುವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸಹಾಯವನ್ನು ತೆಗೆದುಕೊಂಡು ಮಾಡೋ ಸಲುವಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೇವೆ. ಮೂರನೇದ್ದು ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಅಗ್ರಿಕಲ್ಚರ್ ಮತ್ತು ಆ್ಯನಿಮಲ್ ಹಸ್ಬೆಂಡ್ರಿ, ಡೇರಿ, ಫಿಶರಿ ಎಲ್ಲ ಇದರಲ್ಲಿ ಅಗ್ರೋ ಪ್ರಾಡಕ್ಟ್ಸ್ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ನಾವು ಕೃಷಿಯ ಉತ್ಪನ್ನಗಳನ್ನು ಅದರ ಮೌಲ್ಯ ವೃದ್ಧಿ ಮಾಡೋ ಸಲುವಾಗಿ ಒಂದು ಫುಡ್ ಪ್ರೊಸೆಸಿಂಗ್ ಸಲುವಾಗಿ ಒಂದು ವಿಶೇಷವಾದಂಥ ಒಂದು ಟಾಸ್ಕ್ ಫೋರ್ಸನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಸೆಕೆಂಡ್ರಿ ಅದಕ್ಕೆ 2 ದಿನಗಳ ದೆಹಲಿ ಪ್ರವಾಸ ಕೈಗೊಂಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದರು. ರೈತರ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ರಾಜ್ಯದ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಉಪಸ್ಥಿತರಿದ್ದರು. ಬಳಿಕ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಸಹ ಮುಖ್ಯಮಂತ್ರಿಯವರು ಭೇಟಿ ಮಾಡಿ ಮೇಕೆದಾಟು ಯೋಜನೆ, ಜಲಜೀವನ್ ಮಿಷನ್ ಸೇರಿದಂತೆ ಹಲವು ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚಿಸಿದರು. ರಾಜ್ಯದ ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲ ಎಂದು ಇಂಧನ ಸಚಿವ ವಿ ಸುನೀಲ್ ಕುಮಾರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ಅವರು ರೈತರು, ಗ್ರಾಹಕರು ಹಾಗೂ ಉದ್ಯಮವನ್ನು ಗಮನದಲ್ಲಿಟ್ಟುಕೊಂಡು ಜನಸ್ನೇಹಿ ಯೋಜನೆಯನ್ನು ಇಲಾಖೆಯಿಂದ ಜಾರಿಗೆ ತರಲಾಗುವುದು. ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಯ ಕುರಿತು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಎಲ್ಲ ಜಿಲ್ಲೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ರೈತರು ಹಾಗೂ ಜನಸಾಮಾನ್ಯರಿಗೆ ತಲುಪಿಸಲಾಗುವುದು. ಪ್ರತಿ ಹಳ್ಳಿಗಳಿಗೂ ವಿದ್ಯುತ್ ಪೂರೈಕೆ ಮಾಡುವ ಉದ್ದೇಶವನ್ನು ಸರ್ಕಾರ ಹೊಂದಿದ್ದು, ಈ ಬಾರಿ ಯಾವುದೇ ಲೋಡ್ ಶೆಡ್ಡಿಂಗ್ಗೆ ಅವಕಾಶವಿರುವುದಿಲ್ಲ ಎಂದು ಸಚಿವರು ತಿಳಿಸಿದರು. ಒಟ್ಟು ರೈತರ IP ಸೆಟ್ಗಳಿಗೆ ಮತ್ತು ಗ್ರಾಹಕರಿಗೆ, ಉದ್ಯಮಕ್ಕೆ ಈ ಮೂರನ್ನು ಗಮನದಲ್ಲಿಟ್ಟುಕೊಂಡು ಒಂದು ಜನಸ್ನೇಹಿಯಾದಂಥ ಒಂದು ಒಳ್ಳೆಯ ಯೋಜನೆಯನ್ನು ಈ ಇಲಾಖೆ ಮುಖಾಂತರ ತರ್ತೇವೆ. ರಾಜ್ಯದ 750 ಪಂಚಾಯತ್ಗಳಲ್ಲಿ ವಸತಿ ರಹಿತರಿಗೆ ನಿವೇಶನ ಒದಗಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ವಸತಿ ಯೋಜನೆಗಳ ಸಭೆ ನಡೆಸಿದ ನಂತರ ಅವರು ವಸತಿ ರಹಿತ ನಿವೇಶನ ಉಳ್ಳವರಿಗೆ ಮನೆ ನಿರ್ಮಿಸಿಕೊಳ್ಳಲು ನೆರವು ನೀಡಲಾಗುತ್ತಿದೆ. ಇದೇ ರೀತಿ ನಿವೇಶನ ಇಲ್ಲದವರಿಗೆ ನಿವೇಶನ ದೊರಕಿಸಿಕೊಡಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ.
ಮೊದಲ ಹಂತದಲ್ಲಿ ಆಯ್ದ 750 ಪಂಚಾಯತ್ಗಳಲ್ಲಿ ಸಮಗ್ರವಾಗಿ ಸೂರು ಒದಗಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ವಸತಿ ಹಾಗೂ ನಿವೇಶನ ರಹಿತರ ಪಟ್ಟಿಯನ್ನು 15 ದಿನಗಳೊಳಗಾಗಿ ಸಲ್ಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಸ್ಥಿತಿಗತಿಗಳನ್ನು ತುಂಬ ಬಲ್ಲವನಾಗಿರೋದ್ರಿಂದ ಏನಾದರೂ ಮಾಡಿ CEO ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ADC ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಹೇಳ್ತೀನಿ. ಈ ಜಿಲ್ಲೆಯಲ್ಲಿ ನಿಜವಾದ ಬಡವರು ಯಾರಿದ್ದಾರೆ, ಅವಶ್ಯಕತೆ ಇರ್ತಕ್ಕಂಥ ಮನೆಗಳೆಷ್ಟು, ಎಷ್ಟು ಅವ್ರ ಜಾಗ ಇದೆ, ಇನ್ನು ಎಷ್ಟು ಸೈಟ್ ಬೇಕಾಗಿದೆ, ಅದು ಗ್ರಾಮೀಣ ಭಾಗ ಇರ್ಬೋದು, ನಗರ ಪ್ರದೇಶ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಎಲ್ಲವನ್ನು ಕೂಡ 15 ದಿವಸದಲ್ಲಿ ಕೊಡ್ತೀನಿ ಅನ್ನೋ ಮಾತನ್ನು CEO ಅವರು ಹೇಳಿದ್ದಾರೆ. ಅದಾದಮೇಲೆ ಈ ಜಿಲ್ಲೆಗೆ ಯಾವ ರೀತಿ ಒತ್ತು ಕೊಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಸೆಪ್ಟೆಂಬರ್ 5ರಂದು ದೇಶ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತಿದೆ. ಅಷ್ಟರೊಳಗೆ ದೇಶದ ಎಲ್ಲ ಶಿಕ್ಷಕರಿಗೆ ಆದ್ಯತೆ ಮೇರೆಗೆ ಲಸಿಕೆ ನೀಡಬೇಕೆಂದು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಟ್ವೀಟ್ ಮೂಲಕ ಈ ವಿಚಾರವನ್ನು ತಿಳಿಸಿದ್ದಾರೆ. ದೇಶದಲ್ಲಿ ಲಸಿಕಾ ಅಭಿಯಾನ ಪ್ರಗತಿಯಲ್ಲಿದ್ದು ಈ ತಿಂಗಳಿನಲ್ಲಿ 2 ಕೋಟಿಗೂ ಅಧಿಕ ಲಸಿಕಾ ಡೋಸ್ಗಳನ್ನು ವಿತರಣೆ ಮಾಡಲಾಗಿದೆ. ಇದರಲ್ಲಿ ಶಾಲಾ ಶಿಕ್ಷಕರಿಗೆ ಆದ್ಯತೆ ಮೇರೆಗೆ ಲಸಿಕೆ ನೀಡಬೇಕೆಂದು ರಾಜ್ಯಗಳಿಗೆ ನಿರ್ದೇಶನ ನೀಡಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂಬೈನಲ್ಲಿಂದು ಸಾರ್ವಜನಿಕ ಸ್ವಾಮ್ಯದ ಬ್ಯಾಂಕುಗಳ ವಾರ್ಷಿಕ ವಿತ್ತೀಯ ಪರಾಮರ್ಶೆ ಸಭೆ ನಡೆಸಿದರು. ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ವಾರ್ಷಿಕ ನಿರ್ವಹಣೆ ಮತ್ತು ಕಳೆದೊಂದು ವರ್ಷದಲ್ಲಿ ಬ್ಯಾಂಕುಗಳು ಸಾಧಿಸಿರುವ ಪ್ರಗತಿಯ ಕುರಿತು ಪರಿಶೀಲನೆ ನಡೆಸಿದರು. ಬಳಿಕ ಮಾಹಿತಿ ನೀಡಿದ ನಿರ್ಮಲಾ ಸೀತಾರಾಮನ್, ಎಲ್ಲ ಬ್ಯಾಂಕುಗಳೊಂದಿಗೆ ಮುಕ್ತ ಹಾಗೂ ವಿಸ್ತೃತವಾಗಿ ಚರ್ಚೆ ನಡೆಸಲಾಗಿದೆ. ನೇರ ಹಾಗೂ ಪರೋಕ್ಷ ತೆರಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು, ಕೈಗಾರಿಕೆ, ಸೀಮಾ ಸುಂಕ ಕುರಿತಾದ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿದೆ. ರಫ್ತುದಾರರ ಒಕ್ಕೂಟದೊಂದಿಗೂ ಫಲಪ್ರದ ಮಾತುಕತೆಯನ್ನು ನಡೆಸಲಾಗಿದೆ ಎಂದರು. ಕೋವಿಡ್ 2ನೇ ಅಲೆಯ ಬಳಿಕ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಸರ್ಕಾರ ಪ್ರಕಟಿಸಿರುವ ವಿವಿಧ ಯೋಜನೆಗಳ ಕುರಿತು ಬ್ಯಾಂಕುಗಳಿಗೆ ಚಿತ್ರಣ ನೀಡಲಾಯಿತು. ಕೋವಿಡ್ ಸಮಯದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಉತ್ತಮ ಪ್ರಗತಿ ಸಾಧಿಸಿವೆ. ಇಂದು ಬ್ಯಾಂಕುಗಳ ಸ್ವರೂಪವೇ ಬದಲಾಗಿದ್ದು, ಬ್ಯಾಂಕುಗಳು ಬಂಡವಾಳ ಆಕರ್ಷಣೆಗೆ ಆದ್ಯತೆ ನೀಡಿದ್ದು, ಈ ಸಮಯದಲ್ಲಿ ಸಾಲ ಸೌಲಭ್ಯ ವಿಸ್ತರಣೆ ಮಾಡುವ ವಿಧಾನಗಳ ಕುರಿತಾಗಿ ಚರ್ಚಿಸಲಾಯಿತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಜಿಲ್ಲೆ ಒಂದು ಉತ್ಪನ್ನದ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಬ್ಯಾಂಕುಗಳು ಸಾಲ ಸೌಲಭ್ಯ ನೀಡುವತ್ತ ಗಮನ ನೀಡಲು ಮನವಿ ಮಾಡಿರುವುದಾಗಿ ತಿಳಿಸಿದರು. ಬ್ಯಾಂಕುಗಳು ತಂತ್ರಜ್ಞಾನದ ಸಹಾಯದೊಂದಿಗೆ ಮುನ್ನಡೆಯಬೇಕು. ಹಣಕಾಸು ವಲಯ ಅವರಿಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡಲಿದೆ. ಎಲ್ಲ ಬ್ಯಾಂಕುಗಳು ರಾಜ್ಯಗಳೊಂದಿಗೆ ಸೇರಿ ಕೆಲಸ ಮಾಡಲು ಸೂಚಿಸಿರುವುದಾಗಿ ಹೇಳಿದರು. ಇಂದು ಈಸ್ 4.0 ಅನ್ನು ಬಿಡುಗಡೆ ಮಾಡಲಾಗಿದೆ. 2015ರಲ್ಲಿ ಪ್ರಧಾನಿ ಅವರು ಮೊದಲ ಬಾರಿಗೆ ಈ ವಿಶೇಷ ಉಪಕ್ರಮವನ್ನು ಬಿಡುಗಡೆ ಮಾಡಿದ್ದರು. ಇದರಲ್ಲಿ ಬ್ಯಾಂಕುಗಳ ಪ್ರಗತಿ ನೋಟವನ್ನು ನೀಡಲಾಗಿದೆ ಎಂದರು. ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಆರ್ಗನೈಸೇಷನ್, ದ FIO. ಈ ಸಮಯದಲ್ಲಿ ಪಿಂಚಣಿ ಯೋಜನೆ ಕುರಿತು ಹಣಕಾಸು ಇಲಾಖೆ ಕಾರ್ಯದರ್ಶಿ ದೇಬಶೀಶ್ ಪಾಂಡಾ ಮಾಹಿತಿ ನೀಡಿದರು. 15, 20 and 30% of the pay that the pensioner drew at that point of time, and it was capped subject to a maximum of 9,284 rupees. ಅಫ್ಘಾನಿಸ್ತಾನದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ ಆಫ್ಘಾನ್ ನಾಗರಿಕರಿಗೆ ಈ ವೀಸಾವನ್ನು ಕಡ್ಡಾಯಗೊಳಿಸಿದೆ. ಕಡ್ಡಾಯವಾಗಿ ಈ ವೀಸಾ ಪಡೆದು ಭಾರತಕ್ಕೆ ಆಗಮಿಸಬಹುದು ಎಂದು ಸೂಚನೆ ನೀಡಿದೆ. ಇದರೊಂದಿಗೆ ಈ ಹಿಂದೆ ಆಫ್ಘಾನ್ ನಾಗರಿಕರಿಗೆ ವಿತರಣೆ ಮಾಡಿದ್ದ ವೀಸಾದ ಮಾನ್ಯತೆಯನ್ನು ತಕ್ಷಣದಿಂದ ಅನ್ವಯವಾಗುವಂತೆ ರದ್ದುಪಡಿಸಲಾಗಿದೆ. ಹಲವಾರು ಆಫ್ಘಾನ್ ನಾಗರಿಕರ ಪಾಸ್ಪೋರ್ಟ್ ಕಳೆದು ಹೋಗಿರುವ ಸುದ್ದಿ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಕೆಲವು ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಆಫ್ಘಾನಿಸ್ತಾನದಿಂದ ಆಗಮಿಸುವ ನಾಗರಿಕರಿಗೆಂದೇ ಹೊಸ ಮಾದರಿಯ ಈ ವೀಸಾವನ್ನು ಪರಿಚಯಿಸಿತ್ತು. ನೂತನ ಮಾದರಿಯ ವೀಸಾವನ್ನು ಈ ತುರ್ತು ಎಕ್ಸ್ ಬಹುಮುಖಿ ವೀಸಾ ಎಂದು ಪರಿಚಯಿಸಲಾಗಿದೆ. ಇದನ್ನು ತ್ವರಿತವಾಗಿ ವಿಲೇವಾರಿ ಮಾಡಲಾಗುತ್ತದೆ. ಕಂಡ ಬೃಹತ್ ಸಂಗ್ರಾಮಗಳಲ್ಲಿ ಭಾರತದ ಮಹತ್ವದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ಈ ಧೀರೋದ್ಧಾರ ಹೋರಾಟದ ಹೊಳಹುಗಳನ್ನು ಪ್ರತಿದಿನವೂ ವಿಶೇಷವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಈ ದಿನ ಮದನ್ ಲಾಲ್ ಧೀಂಗ್ರಾ ಅವರ ಜೀವನದ ಮೇಲೆ ಬೆಳಕು ಚೆಲ್ಲಲಾಗಿದೆ. ಆಗಸ್ಟ್ 17ರಂದು ಮದನ್ ಲಾಲ್ ಧೀಂಗ್ರಾ ಅವರ ಪುಣ್ಯ ಸ್ಮರಣೆಯಾಗಿದ್ದು ಅವರನ್ನು ಸ್ಮರಿಸಲಾಯಿತು. ಈ ಸ್ವಾತಂತ್ರ್ಯ ಸೇನಾನಿಯ ಕುರಿತು ಒಂದು ವಿಶೇಷ ವರದಿ.
ಕರಾವಳಿಗೆ ವ್ಯಾಪಾರಕ್ಕೆಂದು ಬಂದ ವಿದೇಶಿ ಗುಂಪು ಕುಯುಕ್ತಿಯಿಂದ ನಮ್ಮನ್ನಾಳಲು ಪ್ರಾರಂಭಿಸಿದರು ಎಂಬ ಅರಿವು ಭಾರತೀಯರಿಗೆ ಕ್ರಮೇಣ ಉಂಟಾಯಿತು. ಈ ವಿಸ್ತಾರವಾದ ನೆಲದ ಸಂಪತ್ತನ್ನು ಈ ಜನ ಕ್ರಮಬದ್ಧವಾಗಿ ಲೂಟಿ ಹೊಡೆದರಲ್ಲದೆ ನಮ್ಮ ಗೃಹ ಕೈಗಾರಿಕೆಗಳು ಹಾಗೂ ಗ್ರಾಮೀಣ ಕೈಗಾರಿಕೆಗಳನ್ನು ಹೊರಹಾಕಲು ಮುಂದಾದರು. ಇದರ ವಿರುದ್ಧ ದೇಶದಲ್ಲಿ ಅಲ್ಲಲ್ಲಿ ಕ್ವಚಿತ್ತಾದ ಪ್ರತಿಭಟನೆಗಳಾದವು. ಆದರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು, ಪ್ರಮುಖ ಪ್ರತಿಭಟನಾಕಾರರನ್ನು ಅತ್ಯಂತ ಕ್ರೂರವಾಗಿ ಬ್ರಿಟಿಷ್ ಸರ್ಕಾರ ನಡೆಸಿಕೊಂಡಿತು. ಅಂತಹ ಸ್ವಾತಂತ್ರ್ಯ ಸೇನಾನಿಗಳಲ್ಲಿ ಯುವಕ ಮದನ್ ಲಾಲ್ ಧೀಂಗ್ರಾ ಕೂಡ ಒಬ್ಬರು. ಮದನ್ ಲಾಲ್ ಧೀಂಗ್ರಾ 1882ರ ಸೆಪ್ಟೆಂಬರ್ 18ರಂದು ಪಂಜಾಬಿನ ಅಮೃತಸರದಲ್ಲಿ ಜನಿಸಿದರು. ಲಾಹೋರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಹೋಮ್ ರೂಲ್ ರಾಷ್ಟ್ರೀಯ ಚಳವಳಿಯೆಡೆಗೆ ಆಕರ್ಷಿತರಾದರು. 1904ರಲ್ಲಿ ಕಾಲೇಜಿನ ಪ್ರಿನ್ಸಿಪಾಲರು ವಿದ್ಯಾರ್ಥಿಗಳೆಲ್ಲ ಬ್ರಿಟನ್ನಿಂದ ಆಮದು ಮಾಡಿಕೊಂಡ ಬಟ್ಟೆಯಲ್ಲಿ ಹೊಲೆದ ಬ್ಲೇಸರ್ ಅನ್ನೇ ಧರಿಸಬೇಕೆಂದು ಕಟ್ಟಪ್ಪಣೆ ಮಾಡಿದಾಗ ಇದನ್ನು ವಿರೋಧಿಸಿ ಧೀಂಗ್ರಾ ವಿದ್ಯಾರ್ಥಿಗಳನ್ನು ಸೇರಿಸಿ ಪ್ರತಿಭಟನೆ ಮಾಡಿದರು. ಇದರಿಂದಾಗಿ ಕಾಲೇಜಿನಿಂದ ಉಚ್ಚಾಟಿತಗೊಂಡರು. 1905ರಲ್ಲಿ ಧೀಂಗ್ರಾ ಲಂಡನ್ನ ಇಂಡಿಯಾ ಹೌಸ್ನ ವ್ಯವಸ್ಥಾಪಕರಾಗಿದ್ದ ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನು ಭೇಟಿ ಮಾಡಿದರು. ಬ್ರಿಟನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ಉದ್ದೇಶಿಸಲು ಈ ಕೇಂದ್ರ ಮುಕ್ತ ವೇದಿಕೆಯಾಗಿತ್ತು. ಈ ಮಧ್ಯೆ 1909ರ ಜೂನ್ 8ರಂದು ವೀರ್ ಸಾವರ್ಕರ್ ಅವರ ಹಿರಿಯಣ್ಣ ಬಾಬಾರಾವ್ ಗಣೇಶ್ ಸಾವರ್ಕರ್ ಪ್ರಕಟಿಸಿದ ಕೇವಲ 4 ಕವನಗಳನ್ನೇ ಪ್ರಚೋದನಾತ್ಮಕ ಬರಹ ಎಂದು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಅವರನ್ನು ಜೀವಾವಧಿ ಗಡೀಪಾರು ಶಿಕ್ಷೆಗೆ ಒಳಪಡಿಸಿತು. ಬಾಬಾರಾವ್ ಸಾವರ್ಕರ್ ಅವರ ಗಡೀಪಾರು ಲಂಡನ್ನಲ್ಲಿದ್ದ ಕ್ರಾಂತಿಕಾರಿಗಳನ್ನು ಬಡಿದೆಬ್ಬಿಸಿತು. ಕ್ರಾಂತಿಕಾರಿಗಳಲ್ಲಿ ಮಡುಗಟ್ಟಿದ್ದ ಅಸಮಾಧಾನ ಧೀಂಗ್ರಾ ಅವರನ್ನು ತೀವ್ರ ನಿರ್ಧಾರ ಕೈಗೊಳ್ಳುವಂತೆ ಮಾಡಿತು. 1909ರ ಜುಲೈ 1ರಂದು ನ್ಯಾಷನಲ್ ಇಂಡಿಯನ್ ಅಸೋಸಿಯೇಷನ್ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಏರ್ಪಡಿಸಿದ್ದ ಸಮಾವೇಶದಲ್ಲಿ ಬ್ರಿಟಿಷ್ ಪೊಲೀಸ್ ಗುಪ್ತದಳದ ಅಧಿಕಾರಿ ವಿಲಿಯಂ ಹಟ್ ಕರ್ಜನ್ ಕಡೆಗೆ ಗುಂಡು ಹಾರಿಸಿದರು. ಬ್ರಿಟಿಷ್ ನ್ಯಾಯ ಸಮ್ಮತತೆ ಕುರಿತು ಮಾನ್ಯತೆ ಇರದಿದ್ದರೂ ವಿಚಾರಣೆಯಲ್ಲಿ ಧೀಂಗ್ರಾ ತಮ್ಮ ಪರವಾಗಿ ತಾವೇ ವಾದಿಸಿಕೊಂಡರು. 1909 ಆಗಸ್ಟ್ 17ರಂದು ಮದನ್ ಲಾಲ್ ಧೀಂಗ್ರಾ ಅವರನ್ನು ಪೆಂಟನ್ವಿಲ್ ಬಂದಿಖಾನೆಯಲ್ಲಿ ಮರಣ ದಂಡನೆಗೆ ಗುರಿಪಡಿಸಲಾಯಿತು. ಯುವ ಮದನ್ ಲಾಲ್ ಧೀಂಗ್ರಾ ಆರಾಮದಾಯಕ ಹಾಗೂ ಆಶಾದಾಯಕ ಜೀವನಕ್ಕೆ ಆಗತಾನೇ ಮುಂದಡಿಯಿಡುತ್ತಿದ್ದರು. ಅವರು ಪಡೆದಿದ್ದ ಇಂಗ್ಲಿಷ್ ಶಿಕ್ಷಣ ಇದನ್ನು ಭರವಸೆಯ ಬೆಳಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಅವರು ತಮ್ಮ ದೇಶವಾಸಿಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯಾವುದೇ ಅಪಾಯ, ಸಂಕಟ ಲೆಕ್ಕಿಸದೆ ಮುನ್ನುಗ್ಗಿದರು. ಯುವ ಧೀಂಗ್ರಾ ಅಷ್ಟು ಧೀಶಕ್ತಿಯುಳ್ಳವರಾಗಿದ್ದರು. ಇಂತಹ ಅನೇಕ ತ್ಯಾಗಗಳು ದಶಕಗಳ ನಂತರ ದೊರಕಿದ ಸ್ವಾತಂತ್ರ್ಯದ ಹಾದಿಯನ್ನು ಖಚಿತಪಡಿಸಿತು. 1947 ಆಗಸ್ಟ್ 17 ಧೀಂಗ್ರಾ ಬ್ರಿಟಿಷ್ ಸೇನೆ ದೇಶದಿಂದ ಹಿಂತೆಗೆಯಲು ಪ್ರಾರಂಭಿಸಿತು. ಬ್ರಿಟಿಷರ ಹಿಂತೆಗೆತ ವಸಾಹತು ಭಾರತೀಯ ಸೈನ್ಯದ ಪರಿಸಮಾಪ್ತಿಗೆ ಕಾರಣವಾಯಿತು. ಬ್ರಿಟಿಷರ ಪಡೆಗಳನ್ನು ಭಾರತದಿಂದ ಆತುರಾತುರವಾಗಿ ಹಿಂಪಡೆಯುವ ಲಾರ್ಡ್ ಮೌಂಟ್ ಬ್ಯಾಟನ್ನ ಅವಸರದ ತೀರ್ಮಾನ ಮತ್ತು ದೇಶ ವಿಭಜನೆಯ ಅನಿವಾರ್ಯತೆ ಇವೆರಡನ್ನೂ ಇತಿಹಾಸಕಾರರು ಬಹುಮುಖ್ಯವಾಗಿ ಸಂಬಂಧಿಸಿದ ಅಂಶಗಳೆಂದು ಪರಿಗಣಿಸುತ್ತಾರೆ. ಕೋವಿಡ್-19 ಸೋಂಕು ಭಾರತದಲ್ಲಿ ಸಾಂಕ್ರಾಮಿಕದಿಂದ ಸ್ಥಳೀಯ ಆರೋಗ್ಯ ಸಮಸ್ಯೆಯಾಗಿ ಬದಲಾಗುತ್ತಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಹಿರಿಯ ವಿಜ್ಞಾನಿ ಸೌಮ್ಯ ಸ್ವಾಮಿನಾಥನ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತದಲ್ಲಿ ಕೋವಿಡ್ ಸೋಂಕು ಅಲ್ಪ ಹಾಗೂ ಮಧ್ಯಮ ಪ್ರಮಾಣದಲ್ಲಿ ಹರಡುತ್ತಲೇ ಇದೆ. ವೈರಸ್ ಜೊತೆಗೆ ಜನರು ಬದುಕುವುದನ್ನು ಕಲಿಯುತ್ತಿದ್ದಾರೆ ಎಂದರೆ ಯಾವುದೇ ರೋಗ ಸಾಂಕ್ರಾಮಿಕತೆಯಿಂದ ಸ್ಥಾನೀಯ ಮಟ್ಟಕ್ಕೆ ಪ್ರವೇಶಿಸುತ್ತಿದೆ ಎಂದರ್ಥ. ಇದು ಸಾಂಕ್ರಾಮಿಕ ಸ್ಥಿತಿಗಿಂತ ವಿಭಿನ್ನವಾಗಿದೆ. ಈ ಸ್ಥಿತಿ ಭಾರತದಲ್ಲೂ ಕಂಡುಬರುತ್ತಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ನಿರ್ಮಿತ ಕೋವ್ಯಾಕ್ಸಿನ್ಗೆ ಮಾನ್ಯತೆ ನೀಡುವ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಕೋವ್ಯಾಕ್ಸಿನ್ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ತಜ್ಞರ ತಂಡ ತೃಪ್ತಿ ವ್ಯಕ್ತಪಡಿಸಿದೆ. ಸೆಪ್ಟೆಂಬರ್ ಮಧ್ಯದ ವೇಳೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾನ್ಯತೆ ಪಡೆದ ಅಧಿಕೃತ ಲಸಿಕೆಗಳಲ್ಲಿ ಇದೂ ಒಂದಾಗಲಿದೆ ಎಂದು ತಿಳಿಸಿದ್ದಾರೆ. 75ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಮೈಸೂರಿನಲ್ಲಿಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕ ಎಲ್ ನಾಗೇಂದ್ರ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಜಿ ಹೇಮಂತಕುಮಾರ್, ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯದ ಉಪನಿರ್ದೇಶಕರಾದ ಡಾ ಟಿಸಿ ಪೂರ್ಣಿಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಶಾಸಕ ಎಲ್ ನಾಗೇಂದ್ರ ಕಾರ್ಯಕ್ರಮ ಉದ್ಘಾಟಿಸಿ ಅಮೃತ ಮಹೋತ್ಸವದ ಆಚರಣೆ ಅತ್ಯಂತ ಅರ್ಥಪೂರ್ಣವಾಗಿದ್ದು ಮುಂದಿನ ಪೀಳಿಗೆಯಲ್ಲಿ ರಾಷ್ಟ್ರ ಪ್ರೇಮದ ಕನಸು ಬಿತ್ತಿ ಬೆಳೆಯುವ ನಿಟ್ಟಿನಲ್ಲಿ ಇದೊಂದು ಉತ್ತಮ ಪ್ರಯತ್ನ. ರಾಷ್ಟ್ರೀಯ ಶಿಕ್ಷಣ ನೀತಿ ವಿದ್ಯಾರ್ಥಿ ಸಮುದಾಯಕ್ಕೆ ಹೊಸ ದಿಕ್ಸೂಚಿಯಾಗಲಿದೆ ಎಂದರು. ದೇಶದಲ್ಲೇ ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕರ್ನಾಟಕ ಹೊಸ ಶಿಕ್ಷಣ ನೀತಿಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ದೇಶಕ್ಕೆ 75 ವರ್ಷಗಳು ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಹೇಮಂತಕುಮಾರ್ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಕನಸು ಹಾಗೂ ಕರ್ತವ್ಯಗಳು ಎಲ್ಲರಿಗೂ ಸ್ಫೂರ್ತಿಯಾಗಬೇಕು ಎಂದರು. ಕಳೆದ 2 ವರ್ಷಗಳಿಂದ ದೇಶದ ಪ್ರಗತಿಗೆ ಎಲ್ಲೋ ಒಂದು ಕಡೆ ಕುಂಠಿತವಾಗುವಂತಹ ಸಂದರ್ಭದಲ್ಲೂ ಸಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕಾರ್ಯಕ್ರಮದ ಭಾಗವಾಗಿ ದೇಶಭಕ್ತಿ ಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಾಯಿತು. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕೊಣ್ಣೂರಿನಲ್ಲಿ ನಿರ್ಮಿಸಲಾಗುತ್ತಿರುವ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ರಾಜ್ಯವಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಬಂದಿದೆ. ಕೊಣ್ಣೂರಿನ ಕುಂಬಾರ ಸಮುದಾಯದ ಕೆಲ ಕುಟುಂಬಗಳು ಕಳೆದ 60 ವರ್ಷಗಳಿಂದ ಶುದ್ಧ ಮಣ್ಣಿನಿಂದ ಗಣೇಶ ಮೂರ್ತಿಗಳನ್ನು ನಿರ್ಮಿಸುವ ಕಾಯಕದಲ್ಲಿ ತೊಡಗಿಕೊಂಡಿದ್ದು, ಆರಂಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಮಾತ್ರ ಇವುಗಳನ್ನು ಖರೀದಿಸುತ್ತಿದ್ದರು. ಆದರೆ ಇದೀಗ ಈ ಪರಿಸರ ಸ್ನೇಹಿ ಮೂರ್ತಿಗಳಿಗೆ ದಾವಣಗೆರೆ, ರಾಯಚೂರು, ಕೊಪ್ಪಳ, ಹಾವೇರಿ ಸೇರಿದಂತೆ ಹಲವು ಜಿಲ್ಲೆಗಳು ಹಾಗೂ ಮಹಾರಾಷ್ಟ್ರ, ಗೋವಾದಿಂದಲೂ ಬೇಡಿಕೆ ಬರುತ್ತಿದೆ. ಈ ವರ್ಷ 3.5 ಲಕ್ಷ ಗಣೇಶ ಮೂರ್ತಿಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದ್ದು, ಇದರಿಂದ ಉದ್ಯೋಗವೂ ಸೃಷ್ಟಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸುರೇಶ ಕುಂಬಾರ 1962ರಲ್ಲಿಯೇ ಸಂಘ ನಿರ್ಮಿಸಿಕೊಂಡು ವರ್ಷವಿಡೀ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈ ವಿಭಿನ್ನ ಹಾಗೂ ಸುಂದರ ಮೂರ್ತಿಗಳಿಗೆ ಎಲ್ಲೆಡೆ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಇದ್ರ ಮೇಲಪ್ಪ ನಾವು ಹೊಟ್ಟೆ ತುಂಬಿಕೊಂಡು 12 ತಿಂಗಳ ಮಣ್ಣಿನ ಗಣಪತಿ ತಯಾರು ಮಾಡೋದು ಕೆಲಸ ನಮ್ದು. ನಾವು ತಯಾರು ಮಾಡುವಂಥ ಗಣಪತಿ ಉತ್ತಮ ಗುಣಮಟ್ಟದ ಗಣಪತಿ ಇರೋದ್ರಿಂದ ಕರ್ನಾಟಕದಾದ್ಯಂತ ಹೋಲ್ಸೇಲ್ ರೂಪದಾಗ ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಹರಿಹರ, ರಾಯಚೂರು, ಬಳ್ಳಾರಿ, ಬೆಂಗಳೂರು, ಮೈಸೂರು ಎಲ್ಲ ಕಡೆ ಮತ್ತು ಇದೆಲ್ಲ ನೆರೆ ಮಹಾರಾಷ್ಟ್ರ ರಾಜ್ಯಕ್ಕೆ ಮತ್ತು ಗೋವಾ ರಾಜ್ಯಕ್ಕೆ ಹೋಲ್ಸೇಲ್ ರೂಪದಾಗ ಕಳಿಸ್ತೀವಿ. ನಾವು ಚನ್ನಬಸಪ್ಪ 6 ಇಂಚಿನಿಂದ 4 ಅಡಿ ಎತ್ತರದ ಮೂರ್ತಿಗಳನ್ನು ತಯಾರಿಸುತ್ತಿದ್ದೇವೆ ಎಂದರು. ಮಣ್ಣಿನಲ್ಲಿ ನಾವು ಗಣಪತಿ ಮೂರ್ತಿಗಳನ್ನು ತಯಾರು ಮಾಡ್ತೀವಿ. ಆ ಮಾಡಿದಂಥ ಮೂರ್ತಿಗಳನ್ನ ನಾವು ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಡ್ಯಾಮೇಜ್ ಆಗದಂಗೆ ಗಾಡಿಗಳಲ್ಲಿ ಪ್ರತಿಯೊಂದು ಗ್ರಾಹಕರಿಗೆ ಅವರವರ ಊರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದಿಂದ ನಾವು ಗಾಡಿಗಳ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. 63 ವರ್ಷದಿಂದ ಗಣಪತಿ ಮಾಡ್ತಾ ಇದ್ದೀವಿ. ಮಹಾದೇವ ವಜೆ ಕಳೆದ 60 ವರ್ಷಗಳಿಂದ ಇದೇ ಕಾಯಕದಲ್ಲಿ ತೊಡಗಿಕೊಂಡಿದ್ದೇವೆ. ಖಾನಾಪುರ ಪ್ರದೇಶದಲ್ಲಿ ದೊರೆಯುವ ಜೇಡಿ ಮಣ್ಣನ್ನು ಬಳಸಿ ಸುಂದರ ಮೂರ್ತಿಗಳನ್ನು ತಯಾರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಅಲ್ಲಿಂದ ತರಿಸಿ ಮೂರ್ತಿ ಎಲ್ಲ ರೆಡಿ ಮಾಡ್ತೇವೆ ನಾವು. ಇಲ್ಲೆಲ್ಲ ಆರ್ಡರ್ ಇದ್ದ ಗಣಪತಿ ಇರ್ತದೆ, ಎಲ್ಲ ಬಂದು ಇಲ್ಲಿಂದ ಬಂದು ತೊಗೊಂಡು ಹೋಗ್ತಾರೆ. ವಿಶೇಷತೆ ಅಂತ ಹೇಳಿದ್ರೆ ನಾವು ಪೋಕಳ ಗಣಪತಿ ಮಾಡ್ತಾ ಇದ್ದೇನೆ. ನೀರಿನಲ್ಲಿ ಹಾಕಿದರೆ ಒಂದು 2-3 ತಾಸಿನಲ್ಲಿ ಅದೆಲ್ಲ ಕರಗ್ತದೆ. POP ಆದರೂ ಕರಗೋದಿಲ್ಲ. ನಮ್ಮ ಗಣಪತಿ ಡಿಮಾಂಡ್ ಜಾಸ್ತಿ ಇದೆ. ಮುಂಬೈ, ಪುಣೆ ಸಾಮಾಜಿಕ ಕಾರ್ಯಕರ್ತ ವಿಜಯ್ ಮೋರೆ ಪ್ರತಿ ವರ್ಷ ಮುಂಬೈ, ಪುಣೆ ಹೊರತುಪಡಿಸಿದರೆ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬ ಆಚರಿಸಲಾಗುತ್ತಿತ್ತು. ಆದರೆ ಕೋವಿಡ್ ಹಿನ್ನೆಲೆ ಈ ಬಾರಿಯೂ ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಗುವುದು ಎಂದರು. ಬ್ಲಡ್ ಡೊನೇಷನ್ ಆಗಲಿ, ಸಮಾಜದಲ್ಲಿ ಯಾರಿಗೆ ಅಡಚಣೆ ಇದೆ ಅವರಿಗೆ ಹೆಲ್ಪ್ ಮಾಡೋದಾಗಲಿ, ಈ ಗಣೇಶ ಉತ್ಸವ. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿದೆ. ಕರಾವಳಿಯ ಬಹುತೇಕ ಮತ್ತು ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ತೊಂಡೆಬಾವಿಯಲ್ಲಿ 13, ಚಿಕ್ಕಬಳ್ಳಾಪುರ 11, ಮುಳಬಾಗಿಲು 10, ಶಿಡ್ಲಘಟ್ಟ 8, ಗೌರಿಬಿದನೂರು 7, ರಾಯಲಪುರ, ಚಿಂತಾಮಣಿ 5, ಜನವಾಡ 4, ಕೊಲ್ಲೂರು, ಭಾಲ್ಕಿ, ಮಹಗಾಂವ್, ಕಲಬುರಗಿ, ದೇವನಹಳ್ಳಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹೆಸರಘಟ್ಟದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಮತ್ತು ಉತ್ತರ ಒಳನಾಡಿನ ಕೆಲವೆಡೆಗಳಲ್ಲಿ ಮಳೆ ಅಥವಾ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ, ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕಬ್ಬು ಬೆಳೆಗಾರರಿಗೆ ಎಫ್ಆರ್ಪಿ ದರ ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ದೇಶಾದ್ಯಂತ 5 ಕೋಟಿ ರೈತರು ಅವಲಂಬಿತರಿಗೆ ಅನುಕೂಲ. ಸಚಿವ ಪಿಯೂಷ್ ಗೋಯಲ್. ಕೃಷಿಕರ ಆದಾಯ ದ್ವಿಗುಣಗೊಳಿಸುವ ಕುರಿತು ಕೇಂದ್ರ ತಂಡದೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ಸಮಗ್ರ ಕಾರ್ಯಯೋಜನೆಗೆ ಕೃಷಿ ಸಚಿವರ ನೇತೃತ್ವದ ಸಮಿತಿ ರಚನೆ. ವಿದ್ಯುತ್ ಕಂಪನಿಗಳ ಖಾಸಗೀಕರಣದ ಪ್ರಸ್ತಾಪವಿಲ್ಲ. ಇಂಧನ ಇಲಾಖೆಯನ್ನು ಜನಸ್ನೇಹಿಯಾಗಿಸಲು ಸುಧಾರಣಾ ಕ್ರಮ. ಸಚಿವ ಸುನೀಲ್ ಕುಮಾರ್. ಮತ್ತು ಸೆಪ್ಟೆಂಬರ್ 5ಕ್ಕೂ ಮುನ್ನ ಎಲ್ಲ ಶಿಕ್ಷಕರಿಗೂ ಕೋವಿಡ್-19 ಲಸಿಕೆ. ಆದ್ಯತೆ ಮೇರೆಗೆ ಲಸಿಕೆ ನೀಡಲು ರಾಜ್ಯ ಸರ್ಕಾರಗಳಿಗೆ ಸೂಚನೆ. ಮನ್ಸುಖ್ ಮಾಂಡವೀಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.